ನೋಡಿ ವೀಕ್ಷಕರೇ, ಪೊಲೀಸ್ ನಿದ್ದೆ ಮಾಡ್ತಾ ಇದ್ದಾರೆ ಮತ್ತು ಕಳ್ತನ ನಡೀತಾನೆ ಇದೆ. ಕಳ್ಳರ ಹೆಂಡು ಯಾವುದೇ ಭಯವಿಲ್ಲದೆ ಸದ್ದಿಲ್ದೆ ಸಾಕ್ತಾ ಇದೆ. ವೇದಾ ಸಿಟಿನ ದೋಚ್ತಾ ಇದ್ದಾರೆ. ಇತ್ತೀಚಿನ ತಂತಿ ಕಳ್ತನ ನೋಡಿ. ಈಗ ಅರ್ಥ ಆಯ್ತು ನನಗೆ. ಇದಕ್ಕೋಸ್ಕರನೇ ಆಗಾಗ ವೇದಾ ಸಿಟಿಯಲ್ಲಿ ಲೈಟ್ ಹೋಗ್ತಿದೆ. ವಾ ಭೀಮ್ ಸಿಂಗ್, ವಾ ಕಿಲಾಡಿಯಾಗಿ ಮಾತಾಡ್ತೀಯ. ಆದ್ರೂ ಪರವಾಗಿಲ್ಲ. ಆದ್ರೆ ಇಲ್ಲಿವರೆಗೂ ನಮ್ಮನೇಲಿ ತಗೊಳ್ಳಿ, ನಮ್ಮನೆ ತಂತಿನೂ ಕದ್ರಾ. ಕರೆಂಟ್ ಹೊರಟೋಯ್ತು. ಈ ಶಿವ ಎಲ್ಲಿದಾನೋ? ಹಾಯ್ ರೇವಾ. ಹಾಯ್ ಶಿವ. ಐ ಕ್ಯಾನ್ ಸಿ ಯು. ನೀನ್ ಯಾವ್ದಾದ್ರೂ ತಂತಿ ಕಳ್ಳನ್ ನೋಡ್ದಾ? ಇಲ್ಲ ಶಿವ, ಯಾರನ್ನೂ ನೋಡ್ಲಿಲ್ಲ. ಮತ್ತೆ ನಿನಗೆ ಆದಿ ಯಾರಾದ್ರೂ ಕಾಣ್ತದ್ರಾ? ಇದುವರೆಗೂ ಯಾರು ಕಾಣಿಸ್ಲಿಲ್ಲ. ನಂಗನ್ಸುತ್ತೆ ಕಳ್ರಿಗೆ ಗೊತ್ತಾಗೋಗಿದೆ. ಆದಿ ಅಂಡ್ ಟೀಮ್ ಅವ್ರನ್ನ ಹುಡುಕ್ತಾ ಇದೆ ಅಂತ. ಸರಿ ಸರಿ ಆದಿ, ಕಣ್ತೆರಿ ಮತ್ತೆ ಬಾಯಿ ಮುಚ್ಚು. ಹಾಯ್ ಯುಡಿ, ನಿನ್ ಕಡೆ ಹೇಗಿದೆ ಪೊಸಿಷನ್? ಶಿವ, ಅಕಸ್ಮಾತ್ ನಂಗೆ ಕಳ್ಳ ಕಾಣಿಸಿದ್ರೆ ನಾನು ಏನ್ ಮಾಡ್ಲಿ? ನೀನೇನು ಮಾಡ್ಬೇಡ, ಮೊದ್ಲು ನನಗೆ ಹೇಳಿದ್ರೆ ಸಾಕು. ಆದ್ರೆ ನೀನ್ ಬೇಗ ಬಂದ್ಬಿಡು ಶಿವ. ನಂಗೆ ಅವ್ರನ್ನ ಕಂಡ್ರೆ ಬಹಳ ಭಯ ಆಗುತ್ತೆ. ನಿಂಗೆ ಭಯ ಆದ್ರೆ ನನ್ನ ಹೆಸರು ಹೇಳು. ಎಲ್ಲಾ ಕಳ್ರು ಓಡಾಡ್ತಾರೆ. ಶಿವ, ಅಲ್ಲಿ ನೋಡು, ನಮ್ ಮನೆ ಹಿಂದೆ ಆ ದೊಡ್ಡ ಕಂಬ ಇದೆಯಲ್ಲ, ಅದ್ರ ಮೇಲೆ ಯಾರೋ ಇದ್ದಾರೆ. ನೀನ್ ಬೇಗ ಬಾ. ನಾನ್ ಬರ್ತಾ ಇದ್ದೀನಿ. ನೀವೆಲ್ರೂ ಅಲ್ಲಿಗೆ ಬಂದ್ಬಿಡಿ. ನಾವೆಲ್ಲ ಅಲ್ಲೇ ಸಿಗೋಣ. ಹಲೋ ಹಲೋ, ಅಯ್ಯಯ್ಯಯ್ಯ, ಎಸ್. ಏನು ಕಳ್ರು ಯಾರು ಅಂತ ಗೊತ್ತಾಯ್ತಾ? ನಾನು ಬರ್ತಾ ಇದ್ದೀನಿ. ನೀನ್ ಎಲ್ಲಿದ್ಯಾ? ನಾನು ಮನೆ ಮೇಲ್ಗಡೆ ಸೈಕಲ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಶಾರ್ಟ್ ಕಟ್ ಇದೆ, ಬೇಗ ಹೋಗ್ಬಹುದು. ಏನು ಮನೆ ಮೇಲೆ ಶಾರ್ಟ್ ಕಟ್? ಜಯರಾಮ, ಬೈಕ್ ನ ಮನೆ ಮೇಲೆ ಹಚ್ಚು. ಜಯರಾಮ, ಇದೇ ನಿಲ್ಸಿದೀಯಾ? ಅಯ್ಯೋ, ನಾನೇನೋ ತಮಾಷೆಗೆ ಹೇಳಿದ್ರೆ ನೀನ್ ನಿಜವಾಗ್ಲೂ ಇಲ್ತ ನಿಲ್ಸಿದೀಯಾ? ಜಯರಾಮ, ಕೆಳಗಡೆ ಹೇಗೋ ಹೋಗೋದು? ಅರೆ ವಾ, ಇವತ್ತಂತೂ ಚೆನ್ನಾಗಿರೋ ತಂತಿನೇ ಸಿಕ್ಕಿದೆ. ಇದನ್ನ ಮಾರಿದ್ರೆ ತುಂಬಾ ದುಡ್ಡು ಸಿಗುತ್ತೆ. ನಡಿ ಬೇಗ ನಡಿ. ಹೇ, ನಿಂತ್ಕೊಳ್ಳಿ. ಯಾರು ವೈರ್ನ ಮುಟ್ಬಾರ್ದು, ಅಲ್ಲೇ ಇಡಿ. ನನ್ನ ಹೆಸರು ಪಪ್ಪು ವೈರ್. ಮತ್ತೆ ನನ್ನ ಕೆಲಸ ವೈರ್ನ ಕಟ್ ಮಾಡಿ ಕದಿಯೋದು. ವೈರ್ ಕಟ್ ಮಾಡೋದ್ರ ಜೊತೆಗೆ ಏನ್ ಬೇಕಾದ್ರೂ ಕಟ್ ಮಾಡ್ತಾನೆ. ಅದನ್ನ ಯಾರು ಹುಡ್ಕಕ್ಕೆ ಆಗಲ್ಲ. ಮನೆ ಹೋಗಿ ಮಕ್ಕಳ. ಮಕ್ಕಳು ಅಂತ ಹೇಳ್ಬೇಡಿ. ನನ್ನ ಹೆಸರು ಶಿವ. ಮತ್ತೆ ನಿಮ್ಮನ್ನ ಕಳ್ತನ ಮಾಡೋದಿಕ್ಕೆ ನಾನು ಬಿಡಲ್ಲ. ನಾನು ನಿನ್ನ ಮಗು ಅನ್ಕೊಂಡು ಬಿಡ್ತಾ ಇದ್ದೆ. ಆದ್ರೆ ಈಗ ನಿನ್ನ ಮಾತಿಗೆ ಉತ್ತರ ಕೊಡೋ ಸಮಯ ಬಂದಿದೆ ನೋಡು. ಈಗೇನ್ ಮಾಡ್ತೀಯ ಶಿವ?
ಅಯ್ಯಯ್ಯೋ ಹೆದರ್ಕೋಬೇಡಿ, ಭಯ ಪಡ್ಕೋಬೇಡಿ. ನಾನೇನು ಭೂತ ಗೀತ ಅಲ್ಲ. ನಾನು ಎಲೆಕ್ಟ್ರೋಮ್ಯಾನ್. ಅಯ್ಯೋ ಅದೇ ನಾನು ನಿಮ್ಮ ಹಳೆ ಪಪ್ಪು ಅಣ್ಣನೇ. ಆದ್ರೆ ಈಗ ನನಗೆ ಇಷ್ಟೊಂದು ಶಕ್ತಿ ಬಂದಿದೆ ಅಂದ್ರೆ ಪಪ್ಪು ಅಣ್ಣ ಅನ್ನೋ ಹೆಸರೇ ಸೂಟ್ ಆಗಲ್ಲ. ಇವತ್ತಿಂದ ನನ್ನ ಹೆಸರು ಎಲೆಕ್ಟ್ರೋಮ್ಯಾನ್. ನನ್ನ ಶಕ್ತಿ ಏನನ್ನೋದು ಚಿಕ್ಕ ಸ್ಯಾಂಪಲ್ ನೀವು ನೋಡಿದಿರಲ್ಲ. ಈಗ ಈ ಪವರ್ನ ತೋರಿಸೋ ಟೈಮ್ ಬಂದಿದೆ. ನಾನು ಈ ಪೂರ್ತಿ ವೇದ ಸಿಟಿಗೆ ನನ್ನ ಶಕ್ತಿ ಎಷ್ಟಿದೆ ಅಂತ ಇನ್ನು ಮುಂದೆ ತೋರಿಸ್ಬೇಕಾಗಿದೆ. ನಾನು ಎಲೆಕ್ಟ್ರೋಮ್ಯಾನ್. ನನ್ನ ಶಕ್ತಿ ಈಗ ಇನ್ನೂ ಜೋರಾಗಿದೆ. ಹುಷಾರಾಗಿರಿ. ಬೇಗ ಬೇಗ ಎಲ್ಲ ದುಡ್ಡನ್ನು ನಮ್ಗೆ ಕೊಡಿ, ಇಲ್ಲ ಅಂದ್ರೆ ಎಲೆಕ್ಟ್ರೋಮ್ಯಾನ್ ಇಡೀ ವೇದ ಸಿಟಿನ ಕೊಳ್ಳೆ ಹೊಡಿತಾ ಇದ್ದಾನೆ. ಅವನು ಬ್ಯಾಂಕ್ಗಳನ್ನ ಲೂಟಿ ಮಾಡ್ತಾ ಇದ್ದಾನೆ. ಅವನನ್ನ ತಡೆಯೋರು ಯಾರೂ ಇಲ್ಲ. ನಂಗೆ ಯಾಕೋ ಇವನು ಮಾಮೂಲಿ ಮನುಷ್ಯ ಅಂತ ಅನ್ಸಲ್ಲ. ಇವನು ಏಲಿಯನ್ನೇ, ಬೇರೆ ಗ್ರಹದಿಂದ ಬಂದಿದ್ದಾನೆ. ಒಂದಿನ ಫುಲ್ಲು ಈ ಭೂಮಿನ ಕದ್ಬಿಡ್ತಾನೆ. ನೋಡ್ತಾ ಇರಿ. ಇವನು ಏಲಿಯನ್ ಅಲ್ಲ, ಇವನೇ ಪಪ್ಪು ವೈರ್ಡ್, ತಂತಿ ಕದೀತಿದ್ದವನು. ಅವತ್ತು ಆಕ್ಸಿಡೆಂಟ್ ಆದ್ಮೇಲೆ ಹೇಗೆ ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಅವನ್ ಬಾಡಿಯಿಂದ ಕರೆಂಟ್ ಬರ್ತಾ ಇದೆ. ಮತ್ತೆ ಅವನು ಎಲೆಕ್ಟ್ರೋಮ್ಯಾನ್ ಆಗಿದ್ದಾನೆ. ಇವನನ್ನ ಹಿಡಿಯೋದು ಪೊಲೀಸರಿಂದ ಸಾಧ್ಯ ಇಲ್ಲ. ಶಿವ, ಯಾರಾದ್ರೂ ಇದನ್ನ ಸರಿ ಮಾಡ್ಲೇಬೇಕಲ್ವಾ? ಇಲ್ಲ ಅಂದ್ರೆ ಅವನು ವೇದ ಸಿಟಿನ ಲೂಟಿ ಮಾಡ್ಬಿಡ್ತಾನಷ್ಟೇ. ಅವನ್ ಯಾವತ್ತಿಂದ ಎಲೆಕ್ಟ್ರೋಮ್ಯಾನ್ ಆದ್ನೋ, ನಾನ್ ಅವತ್ತಿಂದಾನೇ ಎಲೆಕ್ಟ್ರಿಕ್ ಗ್ಲವ್ಸ್ ಮತ್ತೆ ಎಲೆಕ್ಟ್ರಿಕ್ ಶೂಸ್ ಮಾಡ್ತಾ ಇದ್ದೆ. ಇದನ್ನ ಹಾಕೊಂಡ್ರೆ ನನ್ಗೆ ಯಾವ ರೀತಿಯ ಕರೆಂಟ್ ಕೂಡ ಮುಟ್ಟೋಕಾಗಲ್ಲ. ಈಗ ನಾನು ಅವನ್ಗೆ ತಯಾರಾಗಿರ್ತೀನಿ. ನಾವು ರಾತ್ರಿ ಪೆಟ್ರೋಲಿಂಗ್ ಮಾಡ್ಬೇಕಾಗತ್ತೆ. ನನ್ನ ಏರಿಯಾದಲ್ಲಿ ಕಳ್ತನ? ಅಯ್ಯೋ, ನನ್ನ ಹೆಸರು ಲಡ್ಡು ಸಿಂಗ್ ಅಂತ ಫೇಮಸ್ ಆಗಿ ಹೋಗಿದೆ. ಹ್ಯಾಂಡ್ಸ್ ಅಪ್. ಇಲ್ಲಿಂದ 50-100 ಕಿಲೋಮೀಟರ್ ಕಳ್ತನ ನಡೀತಾ ಇದ್ರೆ ಅಯ್ಯೋ, ಏನಿದು ಬಲೆ? ಏ, ನೀನ್ ಯಾರೇ ಆಗಿರು, ಏನ್ ಬೇಕು ನಿನ್ಗೆ? ಏನಕ್ಕೋಸ್ಕರ ಬಂದಿದ್ಯಾ? ಕೆಳಗಿಳಿಸು, ಕೆಳಗಿಳಿಸು. ಅಯ್ಯೋ, ನನ್ ಪ್ಯಾಂಟು, ನನ್ನ ಕೆಳಗಿಳಿಸು. ಇವಾಗ ನಿನ್ನ ಡೈಲಾಗ್ ಹೇಳು. ಏನ್ ಡೈಲಾಗ್ ಹೇಳೋದು? ಹೇಳೋದೆಲ್ಲ ಬಂದಾಗೋಗಿದೆ. ಹೇಳು, ಇಲ್ಲಾಂದ್ರೆ ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಆಗ್ತಾ ಇದ್ರು. ಜನ ಹೇಳ್ತಾರೆ ಕಣ್ಣಿಗೆ ಕಳ್ತನ ಬಿಟ್ಬಿಡು, ಇಲ್ಲ ಅಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಅಷ್ಟ್ರ ಮಟ್ಟಿಗೆ ನನ್ನ ಹೆಸರು ಫೇಮಸ್ ಆಗಿ ಹೋಗಿದೆ. ನಿನ್ಗಿನ್ನು ನಾನು ಯಾರಂತ ಗೊತ್ತಿಲ್ಲ ಅನ್ಸುತ್ತೆ. ಎಲೆಕ್ಟ್ರೋಮ್ಯಾನ್, ನೀನೀಗ ಕಾನೂನ್ಗೆ ಶರಣಾಗೋದು ಒಳ್ಳೇದು. ಇಲ್ಲಾಂದ್ರೆ
ನೀನು ಮತ್ತೆ ಬಂದ್ಯಾ? ನಿನ್ನಿಂದನೇ ನಾನು ಎಲೆಕ್ಟ್ರೋಮ್ಯಾನ್ ಆಗಿರೋದು. ಇವಾಗ ತೋರಿಸ್ತೀನಿ ಸೂರ್ಯನಿಗಿಂತ ನನ್ನ ಶಕ್ತಿ ಎಷ್ಟು ಜೋರಾಗಿದೆ ಅಂತ. ಶಿವ, ಇವತ್ತು ನನ್ನಿಂದ ನೀನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಇವತ್ತು ನಾನಲ್ಲ, ನೀನು ಓಡೋಗ್ತೀಯ. ನಾನು ನಿನ್ನನ್ನ ಚೇಸ್ ಮಾಡ್ತೀನಿ. ಧೈರ್ಯ ಇದ್ರೆ ಎದುರುಗಡೆ ಬಾ. ಸರ್, ನೀವು ಶಿವಗೆ ಸಹಾಯ ಮಾಡಬೇಕು ಸರ್. ಜಯರಾಮ, ನಾನ್ ಯಾವಾಗ್ಲೂ ಅವನಿಗೆ ಸಹಾಯ ಮಾಡ್ತೀನಿ. ಆದ್ರೆ ಶಿವ ಇವಾಗ ಕಲೀಲಿ. ಅವನಿವಾಗ ಕಲಿತಿದ್ದಾನೆ ಯಾವ ರೀತಿ ಇಂಥ ವ್ಯಕ್ತಿಗಳನ್ನ ಹ್ಯಾಂಡಲ್ ಮಾಡಬೇಕು ಅಂತ. ಯಾಕೆ ಎಲೆಕ್ಟ್ರೋಮ್ಯಾನ್, ಹೇಗಿತ್ತು? ನಾನು ಚಿಕ್ಕ ಶಾಕನ್ನ ದೊಡ್ಡದಾಗಿ ಕೊಡ್ತೀನಿ. ಶಿವ ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾನು ಇನ್ನೇನ್ ಅವನ್ನ ಹಿಡಿತಾ ಇದ್ದೆ. ಇರ್ಲಿ, ಈಗ ನಾನು ಅವನ್ನ ಹಿಡಿತೀನಿ. ಬಾರ ಹೊರಗೆ. ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ. ನನ್ಗನ್ಸುತ್ತೆ ಅವನ್ ನನಗೆ ಹೆದರ್ಕೊಂಡು ಓಡ್ ಹೋಗ್ಬಿಟ್ಟ. ಇಲ್ಲ ಅಂದ್ರೆ ನಾನು ಅವನ್ನ ಹಿಡಿದು ಬಿಡ್ತಾ ಇದ್ದೆ. ಅಯ್ಯೋ, ಫೋನ್ ಎತ್ತಿ ಸರ್. ಹಲೋ, ಮತ್ತೆ ಕಳ್ತನ. ಎಲೆಕ್ಟ್ರೋಮ್ಯಾನ್ ಮತ್ತೆ ಕದ್ನ, ಡೈಮಂಡ್ ಕದ್ನ, ಏನ್ ಬ್ಯಾಂಕ್ ದೋಚಿದ್ನ? ಹೇಗ್ ಹಿಡಿಯೋದು ಈ ಎಲೆಕ್ಟ್ರೋಮ್ಯಾನ್ ನ? ಹೇಗ್ ಹಿಡಿಯೋದು? ಏನ್ ಮಾಡೋದು? ಸರ್, ಹಿಡ್ಕೊಳ್ಳಿ. ಏನ್ ಯೋಚನೆ ಮಾಡ್ತಿದ್ದೀರಾ? ನಾವು ಬೇಗ ಹೋಗಿ ಶಿವ ಸಹಾಯ ತಗೊಳ್ಳೋಣ. ಆ ಕಳ್ಳರನ್ನ ಶಿವ ಮಾತ್ರ ಹಿಡಿಯೋದಕ್ ಸಾಧ್ಯ. ಸಹಾಯ? ಒಂದು ಮಗುವಿನ ಸಹಾಯ? ನಾನ್ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್, ಒಂದ್ ಮಗು ಸಹಾಯ ಕೇಳೋದಾ? ಜಯರಾಮ, ಹೇಗೆ ಆಲೋಚನೆ ಮಾಡದೆ ಇದನ್ನ? ನಾನ್ ಶಿವನ್ ಫ್ರೆಂಡು. ಶಿವ ಇರು. ಸುಮ್ನಿರು. ಅಯ್ಯೋ, ಇನ್ನು ಮೇಲಕ್ಕೆ ಹತ್ಬೇಕಾ? ಅಯ್ಯೋ, ಈ ಮರದ ಮೇಲೆ ಇಷ್ಟೊಂದು ಮೇಲೇರಿ ಹೇಗ್ ಕೂತ್ಕೊಂಡಿದ್ದೀರಾ ನೀವು? ಇಲ್ಲಿಂದ ಪೂರ್ತಿ ವೇದ ಸಿಟಿನೇ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ. ಮತ್ತೆ ನೀವ್ಯಾತಕ್ಕಾಗಿ ಬಂದ್ರಿ? ಎಲೆಕ್ಟ್ರೋಮ್ಯಾನ್ ಸಿಕ್ಕದ್ನ? ಇಲ್ಲ ಶಿವ, ಅವನು ಹೆದರ್ಕೊಂಡು ಓಡ್ ಹೋದ. ಅವನು ಆತರ ಎಲ್ಲ ಸಿಗೋದಿಲ್ಲ. ನಾವು ಅವನ್ನ ಟ್ರ್ಯಾಪ್ ಮಾಡ್ಬೇಕು. ಹಾ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಟ್ರ್ಯಾಪ್ ಹೇಗ್ ಮಾಡೋದು? ಸರ್, ಅವನ್ ಈಗೀಗ ಜಾಸ್ತಿ ಡೈಮಂಡ್ ಕಳ್ತನ ಮಾಡ್ತಿದ್ದಾನೆ. ಹಾಗಾದ್ರೆ ನಾವ್ ಯಾಕೊಂದು ಡೈಮಂಡ್ ನ ಪ್ರದರ್ಶನ ಮಾಡಬಾರ್ದು? ಖಂಡಿತ ನಾನು ಇದನ್ನೇ ಯೋಚನೆ ಮಾಡ್ತಿದ್ದೆ. ನಮಗೂ ಕೂಡ ಅಷ್ಟು ಇಷ್ಟು ಸಿಗುತ್ತೆ ಅಲ್ವಾ ಶಿವ? ಅದ್ರಲ್ಲಿ ಕಾಸ್ಟ್ಲಿ ಆದ ಡೈಮಂಡ್ ಇಡ್ಬೇಕು. ಅದನ್ನ ಅವನು ಕಳ್ತನ ಮಾಡೋಕ್ ಬರ್ತಾನೆ. ಆಗ ನಾವು ಅವನ್ನ ಹಿಡ್ಕೋಬಹುದು. ಈಗ ಹೇಳಿದ್ಯಲ್ಲ, ಬಾ ಶಿವ, ಹಾಗೆ ಮಾಡೋಣ. ಖಂಡಿತ ಶಿವ, ನೀನ್ ತುಂಬಾ ಬುದ್ಧಿವಂತ ಮತ್ತೆ ಧೈರ್ಯ ಇರೋ ಹುಡುಗ. ಅದಕ್ಕೆ ನಿನ್ನ ನನ್ ಜೊತೆ ಇಟ್ಕೊಳ್ಳೋದಕ್ಕೆ ಬಹಳ ಇಷ್ಟ ಆಗತ್ತೆ. ಹಾ, ಹೆಲೋ ಸೆಕ್ಯೂರಿಟಿ ಆಫೀಸರ್, ನಿಮ್ಮ ಒಪ್ಪಿಗೆ ತಗೊಂಡು ನಾನು ಆ ರೆಡ್ ಡೈಮಂಡ್ ತಗೊಂಡು ಹೋಗ್ಬೋದಾ ಪ್ಲೀಸ್? ಮಗು, ಎಲೆಕ್ಟ್ರೋಮ್ಯಾನ್ಗೆ ಈ ಲೇಸರ್ ಬೀಮ್ಗಳು ಏನು ಮಾಡೋದಕ್ಕಾಗೋದಿಲ್ಲ. ಸಾರಿ.
ಲಡ್ಡು ಸಿಂಗ್ ಸರ್, ಪ್ಲಾನ್ ಬಿ. ಎಸ್ ಎಸ್, ಪ್ಲಾನ್ ಬಿ. ನಾನಿವಾಗ ಅದನ್ನೇ ಮಾಡಕ್ ಹೊರಟಿದ್ದೆ ಶಿವ. ಚೆನ್ನಾಗಿದೆ. ಎಲೆಕ್ಟ್ರೋಮ್ಯಾನ್, ನನ್ನ ಹೆಸರು ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗಿ ಹೋಗಿದೆ. ನಾವು ನಿನ್ನನ್ನ ಟ್ರ್ಯಾಪ್ ಮಾಡಿದೀವಿ. ಇನ್ಮೇಲೆ ನೀನು ನಿನ್ ಫ್ರೆಂಡ್ಸು ಜೈಲಲ್ಲಿ ರಾಗಿ ಬೀಸಿ 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 ಬೀಸಿ. ಇಲ್ಲ, ಹಾಗಾಗೋದಕ್ ಬಿಡಲ್ಲ. ಹೇ ಪಪ್ಪು, ಇಲ್ಲಿ ನೋಡು ನಿನ್ನ ರೆಡ್ ಡೈಮಂಡ್. ತಾಕತ್ತಿದ್ರೆ ಬಾ ನನ್ ಹಿಂದೆ. ಗೆಳೆಯರೇ, ಈ ಹುಡುಗನ್ನ ಬಿಡಬೇಡಿ. ಹೋಗಿ ಹಿಡೀರಿ ಅವನ್ನ. ರೇವಾ, ಆದಿ ಯುಡಿ, ನೆಕ್ಸ್ಟ್ ಟ್ರ್ಯಾಪ್ ನ್ಯಾಷನಲ್ ಗ್ಯಾರೇಜ್. ಶಿವ, ಯಾಕೆ ಓಡ್ತಾ ಇದ್ಯಾ? ಕಮ್ ಆನ್, ಫೈಟ್. ನನ್ ರೆಡ್ ಡೈಮಂಡ್ ನನ್ ಕೊಟ್ಬಿಡು, ನಾನ್ ನಿನ್ನ ಬಿಟ್ಬಿಡ್ತೀನಿ. ಇಲ್ಲ, ನೀನ್ ಇವತ್ತು ಖಂಡಿತ ಬಚಾವಾಗಲ್ಲ. ಬಾ, ಮತ್ತೆ ತಗೊಂಡ್ ಹೋಗು ರೆಡ್ ಡೈಮಂಡ್. ನಾನು ನಿನ್ನ ಖಂಡಿತ ಬಿಡೋದಿಲ್ಲ ಶಿವ. ನೀನು ನನ್ನ ಎಲ್ಲ ಕೆಲ್ಸನೂ ಹಾಳು ಮಾಡಿದ್ಯಾ. ಆದಿ ಯುಡಿ, ರೇವಾ. ಶಿವ, ನಿನ್ನ ಇವತ್ತು ಎಲೆಕ್ಟ್ರೋಮ್ಯಾನ್ ನಿಂದ ಯಾರು ಕಾಪಾಡೋದಕ್ಕಾಗಲ್ಲ. ನಾನು ಇವತ್ತು ಸೂರ್ಯನಿಗಿಂತ ಶಕ್ತಿ ಜೋರಾಗಿ ಆಗ್ತೀನಿ. ನಾನ್ ನಿನ್ನ ಇವತ್ತು ಮುಗಿಸ್ತೀನಿ ಮಗು. ಮಗು ಅಂತ ಹೇಳ್ಬೇಡ. ಶಿವ ಅಂತ ನನ್ನ ಹೆಸರು, ಶಿವ. ಶಬ್ಬಾಸ್ ಶಿವ, ಅವನ್ನ ಅಲ್ಲೇ ಇಡು. ನಾನೀಗ ಅಲ್ಲಿಗೆ ಹೋಗಿ ಅವನ್ನ ಅರೆಸ್ಟ್ ಮಾಡ್ತೀನಿ. ಇದಕ್ಕಿಂತ ಮೊದಲು ಯಾವ ಪೊಲೀಸು ಕೂಡ ಆಕಾಶದಲ್ಲಿ ಕಳ್ಳರನ್ನ ಹಿಡ್ದಿರೋದಿಲ್ಲ. ನಾನೇ ಮೊದಲು. ಈಗ ನನ್ನ ಹೆಸರು 50 ಕಿಲೋಮೀಟರ್ಗಿಂತ ದೂರ ಹರಡುತ್ತೆ. ಜನ ಹೇಳ್ತಾರೆ ಈ ಭೂಮಿಲಿ, ಆಕಾಶದಲ್ಲಿ ಬೇರೆ ಎಲ್ಲೂ ಲಡ್ಡು ಸಿಂಗ್ಗಿಂತ ಸಾಹಸಿ ಇನ್ಸ್ಪೆಕ್ಟರ್ ಬೇರೆ ಎಲ್ಲೂ ಇಲ್ಲ ಅಂತ. ಲಡ್ಡು ಸಿಂಗ್ ಸರ್, ಕೆಳಗ್ ಬನ್ನಿ.
ನಿಮ್ಮ ಹೊಗಳಿಕೆ ಆಮೇಲೆ ಮಾಡ್ಕೊಳ್ಳಿವ್ರಂತೆ. ಈಗ ನೀರ್ ಖಾಲಿ ಆಗ್ತಾ ಇದೆ. ಏನಂದೆ? ಓ ಶಿವ, ಮತ್ತೆ ನಾವು ವೇದಾ ಸಿಟಿನ ಕಾಪಾಡ್ಬಿಟ್ವಿ. ನಿನಗಿದ್ರಿಂದ ತುಂಬಾ ಕಲಿಯೋದಕ್ಕೆ ಅವಕಾಶ ಸಿಕ್ತು ಅನ್ಸುತ್ತೆ. ಲಡ್ಡು ಸಿಂಗ್ ಅವ್ರೆ, ಎಲೆಕ್ಟ್ರೋಮ್ಯಾನ್ ನ ಹೇಗ್ ಹಿಡಿದ್ರಿ? ಅವನನ್ನ ಹೇಗ್ ಟ್ರ್ಯಾಪ್ ಮಾಡಿದ್ರಿ? ನಮ್ಗೂ ಹೇಳಿ. ಶಿವ, ನಿನ್ ಮನೆಗೆ ಹೋಗು. ನಿಮ್ಮ ಅಜ್ಜಿಗೇನಾದ್ರೂ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ಮನೆಗೆ ಹೋಗು ಹೋಗು. ಓಕೆ ಸರ್, ಬಾಯ್ ಬಾಯ್. ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ನಾನಂದ್ರೆ ಯಾರು? ನಾನ್ ಎಲೆಕ್ಟ್ರೋ ಮ್ಯಾನ್ಗೆ ಹೇಳ್ಬಿಟ್ಟೆ, ನನ್ಗೇನಾದ್ರೂ ಕೋಪ ಬಂದ್ರೆ ನಿನ್ ತಿಥಿ ಮಾಡಿ ವಡೆ ತಿಂತೀನಿ ಅಂತ. ಆದ್ರೆ ನಿಜವಾಗ್ಲೂ ಅವ್ನ್ ತಿಥಿ ಆಗೋಯ್ತು. ಫೋಟೋ ತೆಗೀರಿ, ಸರಿಯಾಗಿ ಫೋಟೋ ತೆಗೀರಪ್ಪ.